ಮ್ಯಾಜಿಕಲ್ ಇವೆಂಟ್ಸ್ ಅರ್ಪಿಸುವ ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ. ಈಗ ಮುಖ್ಯಾಂಶಗಳು. ಮಾರ್ಚ್ ತಿಂಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಘೋಷಣೆ. ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಸೂಕ್ಷ್ಮವಾಗಿ ತೆಗೆದುಕೊಳ್ಳುತ್ತೇನೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಮಾಹಿತಿ ನೀಡದೆ ವಿದ್ಯುತ್ ಸಂಪರ್ಕ ಕಡಿತ ಆರೋಪ. ರೈತರು ಬೆಳೆಗಾರರಿಂದ ಬೇಲೂರು ಪಟ್ಟಣದಲ್ಲಿ ರಸ್ತೆ ತಡೆ. ಚೆಸ್ಕಾಂ ಕಚೇರಿಗೆ ಬೀಗ ಹಾಕಿ ಆಕ್ರೋಶ. ಕೆ ಚೌಡೇನಹಳ್ಳಿ ಕುಟುಂಬಗಳಿಗೆ ರಕ್ಷಣೆ ನೀಡಲು ಆಗ್ರಹ. ಡಿಸಿ ಕಚೇರಿ ಎದುರು ಕೆಪಿಆರ್ಎಸ್ ನೇತೃತ್ವದಲ್ಲಿ ಗ್ರಾಮಸ್ಥರ ಧರಣಿ. ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರಿಗೆ ಮನವಿ ಸಲ್ಲಿಕೆ. ಕಾರ್ಯಕರ್ತರು ಹಾಗೂ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಮಾರ್ಚ್ ತಿಂಗಳಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ನಗರದ ರಿಂಗ್ ರಸ್ತೆಯಲ್ಲಿ ಮಾಜಿ ಶಾಸಕ ದಿವಂಗತ ಎಚ್.ಎಸ್. ಪ್ರಕಾಶ್ ಪುತ್ರ ಎಚ್.ವಿ. ಸ್ವರೂಪ್ ಅವರ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅವರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಇದುವರೆಗೂ ನಾನು ಹಾಸನ ಜಿಲ್ಲೆಯ ರಾಜಕೀಯ ಬಗ್ಗೆ ಮೂಗು ತೂರಿಸಿಲ್ಲ. ಈ ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರ ಒಂದನ್ನು ಸೂಕ್ಷ್ಮವಾಗಿ ತೆಗೆದುಕೊಳ್ಳುತ್ತೇನೆ ಎಂದರು. ನಾನು ಸಿಎಂ ಆಗಿದ್ದ ವೇಳೆ ಹಾಸನ ಜಿಲ್ಲೆಗೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದೇನೆ. ಹಾಸನ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾನೇ ಸಲಹೆ ನೀಡುತ್ತೇನೆ. ನಮ್ಮ ಕುಟುಂಬದವರು ಸ್ಪರ್ಧಿಸುತ್ತಾರೆ ಎನ್ನುವುದು ಊಹಾಪೋಹ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ನಿಷ್ಠಾವಂತ ಮುಖಂಡರಿದ್ದಾರೆ. ಅವರೊಟ್ಟಿಗೆ ಚರ್ಚಿಸಿ ತೀರ್ಮಾನ ಮಾಡುತ್ತೇನೆ. 1.5 ತಿಂಗಳಿನಲ್ಲಿ ಮೊದಲ ಜೆಡಿಎಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಅನೌನ್ಸ್ ಮಾಡುತ್ತೇನೆ ಎಂದು ಹೇಳಿದರು. ನನ್ನ ಮುಂದೆ ಇದು ಯಾವುದೂ ಬಂದಿಲ್ಲ. ಯಾಕೆಂದರೆ ನಾನು ಮೊದಲಿಂದ ಹಾಸನ ಜಿಲ್ಲೆಯ ರಾಜಕಾರಣಕ್ಕೆ ಸಂಬಂಧಪಟ್ಟಾಗೆ ನಾನು ನೇರವಾಗಿ ನನ್ನ ಪಾತ್ರ ಏನಿಲ್ಲ ಹಾಸನ ಜಿಲ್ಲೆ ರಾಜಕಾರಣಕ್ಕೆ ಸಂಬಂಧಪಟ್ಟಾಗೆ. ಬಟ್ ಮುಂದಿನ ದಿನಗಳಲ್ಲಿ ಹಾಸನಕ್ಕೆ ಸಂಬಂಧಪಟ್ಟಾಗೆ ನನ್ನ ಒಂದು ಸಲಹೆ ಏನು ಕೊಡಬೇಕಾಗ್ತದೆ, ಆ ಸಲಹೆ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಲ್ಲಿಯ ಜನರ ಭಾವನೆಗಳಿಗೆ ತೀರ್ಮಾನ ಏನು ಮಾಡಬೇಕಾಗ್ತದೆ. ಇದು ಒಂದು ಕ್ಷೇತ್ರದ ವಿಷಯದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಬಹುಶಃ ಮುಂದಿನ ಚುನಾವಣೆ ದೃಷ್ಟಿನಲ್ಲಿ ಹಾಸನಕ್ಕೆ ಸಂಬಂಧಪಟ್ಟಾಗೆ. ಬೇರೆ ತಾಲೂಕಿನ ವಿಷಯದಲ್ಲಿ ನನಗೇನು ಸಂಬಂಧ ಇಲ್ಲ. ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಜನರ ಭಾವನೆಗಳೇನಿದೆ ಅದಕ್ಕೆ ಗೌರವಿಸಬೇಕಾದಂಥ ನಮ್ಮ ಕರ್ತವ್ಯ ಏನಿದೆ. ಓವರಾಲ್ ಜಿಲ್ಲೆ ವಿಷಯದಲ್ಲಿ ನಾನು ಎಂದೂ ಸಹ ತಲೆ ಹಾಕಿಲ್ಲ. ಇದು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಮೊದಲನೇ ಇದರಲ್ಲಿ ಲಿಸ್ಟ್ ಅನೌನ್ಸ್ ಆಗುತ್ತೆ. ಹಾಸನ ಒಳಗೊಂಡಂತೆ ಪ್ರಾರಂಭಿಕ ಅಂತಲೇ ಇನ್ನೊಂದು 1.5 ತಿಂಗಳಿನೊಳಗೆ ಇದು ಎಲ್ಲ ಫೈನಲೈಸ್ ಮಾಡ್ತೀವಿ. ಸ್ಥಳೀಯ ಶಾಸಕ ನಿಮ್ಮ ಕುಟುಂಬದವರೇ ಬಂದಿದೆ ಚುನಾವಣೆ ಸ್ಪರ್ಧಿಸಲಿಲ್ಲ, ಇದೆಲ್ಲ ಹೂವಾಪೋಹ ಸುದ್ದಿಗಳು. ಪಕ್ಷದಲ್ಲಿ ಹಲವಾರು ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ. ಇಲ್ಲಿ ಹಲವಾರು ಪಕ್ಷದ ಹೆಸರನ್ನು ಉಳಿಸ್ತಕ್ಕಂಥ ಶಕ್ತಿ ಇರತಕ್ಕಂಥವ್ರು ಇದ್ದಾರೆ. ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ಅಂತಿಮ ನಿರ್ಣಯ ಮಾಡ್ತೀವಿ. ಅರಕಲಗೂಡು ಕ್ಷೇತ್ರದ ಕೆಲ ಕಾರ್ಯಕರ್ತರು ಹಾಗೂ ಶಾಸಕರ ನಡುವೆ ಹೊಂದಾಣಿಕೆ ಕೊರತೆ ವಿಚಾರ ಇದ್ಯಾವುದೂ ನನ್ನ ಗಮನಕ್ಕೆ ಬಂದಿಲ್ಲ. ಮೊದಲಿನಿಂದಲೂ ನಾನು ಹಾಸನ ಜಿಲ್ಲೆ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ನನ್ನ ನೇರ ಪಾತ್ರ ಇಲ್ಲ ಎಂದರು. ಹಾಸನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾತ್ರ ನಾನು ಸಲಹೆ ಕೊಡುತ್ತೇನೆ. ಇಲ್ಲಿನ ಜನರ ಭಾವನೆಗಳಿಗೆ ತಕ್ಕಂತೆ ತೀರ್ಮಾನ ಮಾಡಬೇಕಾಗುತ್ತೆ. ಬೇರೆ ತಾಲೂಕಿನ ಬಗ್ಗೆ ನಾನು ತಲೆ ಹಾಕುವುದಿಲ್ಲ ಎಂದು ಹೇಳಿದರು. ಅರಸೀಕೆರೆದು ಮತ್ತು ನಿಮ್ಮ ಅರಕಲಗೂಡು ವಿಷಯದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದಂಥ ರೀತಿಯಲ್ಲಿ ಅಲ್ಲೇನೋ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಯಾಕೆಂದರೆ ನನ್ನ ಗಮನಕ್ಕೆ ಏನು ಬಂದಿಲ್ಲ. ಯಾಕೆಂದರೆ ನನಗೆ ಮೊದಲಿಂದಲೂ ಜಿಲ್ಲೆಯ ರಾಜಕಾರಣದಲ್ಲಿ ನಾನು ನೇರವಾದ ಪಾತ್ರ ಇದ್ದಿದ್ದರು. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೇನೆ. ಈ ಮಣ್ಣಿನಲ್ಲಿ ಒಂದು ಜನಿಸಿದಂಥವನಿದ್ದೇನೆ. ಈ ಮಣ್ಣಿನ ಋಣ ತೀರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಹೋದರರು, ನಮ್ಮ ಶಾಸಕರು ಏನಿದ್ದಾರೆ ಇಲ್ಲಿ, ಅವರು ಎಲ್ಲರ ಜೊತೆಗೂಡಿ ಜಿಲ್ಲೆಯ ಅಭಿವೃದ್ಧಿಗೆ 2 ಬಾರಿ ಮುಖ್ಯಮಂತ್ರಿ ಆದಾಗಲು ದೊಡ್ಡ ಮಟ್ಟದಲ್ಲಿ ಸಮಯ ವ್ಯರ್ಥ ಮಾಡಿದ್ರೆ ಜಿಲ್ಲೆಯ ಅಭಿವೃದ್ಧಿಗೆ ನನ್ನ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವರೆಲ್ಲರ ಅಭಿಪ್ರಾಯವನ್ನು ಪಡೆದು ಅದರಲ್ಲಿ ನನ್ನ ಪಾತ್ರ ಇದೆ. ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟಾಗೆ ಜಿಲ್ಲೆಯ ರಾಜಕಾರಣದಲ್ಲಿ ನಾನು ಎಂದು ಮೂಗು ತೋರಿಸಿಲ್ಲ. ಕಾಂಗ್ರೆಸ್ ನಾಯಕ ಇಬ್ರಾಹಿಂ ಜೆಡಿಎಸ್ ಸೇರ್ಪಡೆ ವಿಚಾರವಾಗಿ ಮಾತನಾಡಿ, ಅವರು ಇನ್ನೂ ಪ್ರವಾಸ ಮಾಡುತ್ತಿದ್ದಾರೆ. ಅವರ ಹಿತೈಷಿಗಳಿಂದ ಅಭಿಪ್ರಾಯ ಪಡೆಯುತ್ತಿದ್ದಾರೆ. ಅಂತಿಮ ಅಭಿಪ್ರಾಯ ಏನು ಹೇಳ್ತಾರೆ ನೋಡೋಣ. ಅವರ ಜೊತೆ ಮಾತನಾಡಿದ್ದೇನೆ. ಪಕ್ಷಕ್ಕೆ ಸ್ವಾಗತ ಕೋರಿದ್ದೇನೆ. ಆದರೆ ಸಂದರ್ಭ ಬಂದಾಗ ಮತ್ತೆ ಮಾತನಾಡುತ್ತೇನೆ ಎಂದು ಹೇಳಿದರು. ಪ್ರವಾಸ ಮಾಡ್ತಿದ್ದಾರೆ, ಅವರ ಅಭಿಪ್ರಾಯಗಳು ಪಡೀತಾ ಇದ್ದಾರೆ. ಅವರ ಹಿತೈಷಿಗಳು ಅಂತಿಮದ ಅಭಿಪ್ರಾಯ ಏನು ಹೇಳ್ತಾರೆ ನೋಡಿ. ಮಾತುಕತೆ ಏನಾರು ಆಗಿತ್ತು? ಮಾತಾಡಿದ್ದೇನೆ. ನಾನು ಪಕ್ಷಕ್ಕೆ ಬರ್ತಕ್ಕಂಥದ್ದು ನಾನೇ ಸ್ವಾಗತ ಕೋರಿದ್ದೆ. ಅಲ್ಲ, ಸಂದರ್ಭ ಬಂದಾಗ ಮಾತಾಡ.
ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳುಹಿಸುವ ಪಾಲಕರು ಮಕ್ಕಳಿಗೆ ಬುದ್ಧಿ ಹೇಳಿ ಕಳುಹಿಸಬೇಕು. ನಿಮ್ಮ ಮಕ್ಕಳನ್ನ ದುರುಪಯೋಗ ಮಾಡಿಕೊಳ್ಳೋ ಯಾವುದೇ ಸಂಘಟನೆ ಇರಲಿ ದಾರಿ ತಪ್ಪಿಸುತ್ತಾರೆ. ಆ ಮಕ್ಕಳ ಭವಿಷ್ಯ ಹಾಳು ಮಾಡುವ ವಾತಾವರಣ ಏನಿದೆ ಅದರ ಬಗ್ಗೆ ಬುದ್ಧಿ ಹೇಳುವ ಕೆಲಸ ಆಗಬೇಕಿದೆ ಎಂದು ಸಲಹೆ ನೀಡಿದರು. ರಾಜ್ಯದಲ್ಲಿ ಈ ವಿಚಾರ ಯಾಕೆ ಪ್ರಾರಂಭವಾಯಿತು? ಶಿಕ್ಷಣ ಕ್ಷೇತ್ರಕ್ಕೆ ಇದನ್ನು ಏಕೆ ತರಲಾಯಿತು? ಮಕ್ಕಳ ಹೃದಯ ಹಾಳು ಮಾಡಲು ಈ ರೀತಿ ಮಾಡಬೇಕಿತ್ತ? ಒಂದು ಶಾಲೆಯಲ್ಲಿ ಆರಂಭ ಆದಾಗ ಅಲ್ಲಿಯೇ ಮುಗಿಸಬೇಕಿತ್ತು. ಅದು ಅವರಿಗೆ ಬೇಕಿಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಹರಡಿದ್ರೆ ಇದರ ಮೇಲೆ ಭಾವನಾತ್ಮಕ ವಿಚಾರ ಇಟ್ಟು ಮತ ಪರಿವರ್ತನೆ ಮಾಡಬಹುದಲ್ಲ. ಅದಕ್ಕಾಗಿ ಎಲ್ಲಾ ಪ್ರಯತ್ನ ನಡೆಯುತ್ತಿದೆ. ಆದರೆ ಯಾವ ಕ್ಷಣದಲ್ಲಿ ಇದು ಯಾರಿಗೆ ತಿರುಗುಬಾಣ ಆಗುತ್ತೆ ನೋಡೋಣ ಎಂದು ಎಚ್ಚರಿಸಿದರು. ಶಾಲಾ ಕಾಲೇಜಿನ ವಿಷಯದಲ್ಲಿ ಪೋಷಕರಿಗೆ ಅವ್ರ ಮಕ್ಕಳಿಗೆ ತಿಳುವಳಿಕೆ ಹೇಳಿ ಅಂತಕ್ಕಂಥ ಹೇಳಕ್ಕೆ ಬಯಸ್ತೀನಿ. ಅದು ಸರ್ಕಾರಿ ಶಾಲೆಗೆ ಕಳಿಸ್ತಕ್ಕಂಥ ಪೋಷಕರಿಗೆ ವಿಶೇಷವಾಗಿ ಹೇಳ್ತಕ್ಕಂಥದ್ದು. ಇಲ್ಲಿ ನಿಮ್ಮ ಮಕ್ಕಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಯಾವುದೇ ಸಂಘಟನೆಗಳಿರಲಿ, ನಾನು ಆ ಸಂಘಟನೆ ಈ ಸಂಘಟನೆ ಬಗ್ಗೆ ಚರ್ಚೆ ಮಾಡೋದಿಲ್ಲ. ನಿಮ್ಮ ಮಕ್ಕಳನ್ನು ಅಂತಿಮವಾಗಿ ದಾರಿ ತಪ್ಪಿಸ್ತಾರೆ. ಒಂದು ಅಂತಿಮವಾಗಿ ಆ ಮಕ್ಕಳ ಭವಿಷ್ಯ ಹಾಳು ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಏನಾಗ್ತಿದೆ. ಇದಕ್ಕೆ ಮಕ್ಕಳಿಗೆ ತಿಳುವಳಿಕೆ ಹೇಳಿ. ಮಕ್ಕಳ ಒಂದು ಈ ಚಿಕ್ಕ ವಯಸ್ಸಿನಲ್ಲೇ ಒಂದು ರೀತಿ ದ್ವೇಷದ ಒಂದು ಮನೋಭಾವಗಳನ್ನು ಬೆಳೆಸ್ತಕ್ಕಂಥದ್ದು, ಸಮಾಜವನ್ನು ದಾರಿ ತಪ್ಪಿಸ್ತಕ್ಕಂಥದ್ದೇನಿದೆ, ಇದಕ್ಕೆ ಈ ಸಂಘಟನೆಗಳ ಈ ಒಂದು ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ಯಾರೂ ಬಲಿಯಾಗೋದು ಬೇಡ, ಪ್ರೋತ್ಸಾಹ ಕೊಡೋದು ಬೇಡ. ಸಡನ್ನಾಗಿ ಯಾತಕ್ಕೆ ಈಗ ಪ್ರಾರಂಭ ಆಯ್ತಿದ್ದು? ಏನಿದು ನೆನ್ನೆ ಮೊನ್ನೆ ಉದ್ಭವ ಆಗಿದೆಯಾ? ಅದು ಶಿಕ್ಷಣ ಕ್ಷೇತ್ರಕ್ಕೆ ಯಾತಕ್ಕೆ ಹರಡ್ತು ಇದು? ಅಲ್ಲಿಗೆ ಯಾಕೆ ತಂದ್ರಿ ಈ ಸಬ್ಜೆಕ್ಟ್ನ? ಒಂದು ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ಇರತಕ್ಕಂಥ ಮಕ್ಕಳ ಹೃದಯವನ್ನೇ ನೀವು ಹಾಳು ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೋಬೇಕಾಗಿತ್ತ? ಸರ್ಕಾರದ ಮುಂದೆ ಹಲವಾರು ವಿಷಯಗಳಿದೆ ಕೆಲಸ ಮಾಡಲಿಕ್ಕೆ. ಇದನ್ನು ಪ್ರಾರಂಭಿಕ ಹಂತದಲ್ಲಿ ಆ ಶಾಲಾ ಮಟ್ಟದಲ್ಲಿ ಒಂದು ಶಾಲೆಯಲ್ಲಿ ಪ್ರಾರಂಭ ಆಗಿತ್ತು, ಅಲ್ಲೇ ಇದನ್ನು ಸ್ಕಟ್ಲು ಮಾಡಿದರೆ ಇದು ಅಲ್ಲಿಗೆ ನಿಂತು ಹೋಗ್ತಿತ್ತು. ಇವ್ರಿಗೆ ಬೇಕಿಲ್ಲ ಅದು. ಇದು ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಹರಡಿದ್ರೆ ಇದ್ರ ಮೇಲೆ ಭಾವನಾತ್ಮಕವಾದಂಥ ವಿಷಯಗಳನ್ನು ಇಟ್ಕೊಂಡು ಮತ ಪರಿವರ್ತನೆ ಮಾಡ್ಕೋಬೋದಲ್ಲ ಒಂದು ವರ್ಗದಲ್ಲಿ. ಅದಕ್ಕಿದು ಇವೆಲ್ಲ ಸರ್ಕಸ್ಗಳು ನಡೀತಾ ಇದೆ. ಆದರೆ ಇವೆಲ್ಲ ಯಾವುದಾದ್ರೂ ಒಂದು ಗಳಿಗೆಯಲ್ಲಿ ಬೂಮ್ರಾಗಿ ಯಾರ್ಯಾರಿಗಾಗುತ್ತೋ ನೋಡೋಣಂತೆ ಅಂತಕ್ಕಂಥದ್ದು ನಮ್ಮ ಮುಂದಿನ ದಿನಗಳು ಉತ್ತರ ಸಿಗುತ್ತೆ. ತೀರ್ಪು ಏನು ಕೊಡುತ್ತಾರೆ ಅದು ತಲೆ ಬಾಗಲೇಬೇಕಿಲ್ಲ. ತೀರ್ಪು ಇವತ್ತೇನಾದರೂ ತ್ರಿಸದಸ್ಯ ಪೀಠದಲ್ಲಿ ಬರ್ತಕ್ಕಂಥದ್ದು ಏನಿದೆ, ಬಂದಾಗ ಆ ತೀರ್ಪನ್ನು ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ತಲೆ ಬಾಗಬೇಕು ಅಂತಕ್ಕಂಥದ್ದು ನಾನು. ರೈತರ ಹಾಗೂ ಕಾಫಿ ಬೆಳೆಗಾರರ ಜಮೀನಿಗೆ ಬಳಸುತ್ತಿದ್ದ ಕೊಳವೆ ಬಾವಿಗಳ ವಿದ್ಯುತ್ ಸಂಪರ್ಕವನ್ನು ಚೆಸ್ಕಾಂ ಸಿಬ್ಬಂದಿ ಯಾವುದೇ ಮಾಹಿತಿ ನೀಡದೆ ಕಡಿತಗೊಳಿಸಿ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಕಾಫಿ ಬೆಳೆಗಾರರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗೂ ಮೊದಲು ಬಸವೇಶ್ವರ ವೃತ್ತದಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ ರೈತರು, ಕಾಫಿ ಬೆಳೆಗಾರರು ಕೆಂಪೇಗೌಡ ವೃತ್ತದ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಅಂಬೇಡ್ಕರ್ ವೃತ್ತದ ಮೂಲಕ ಬಂದು ಸಮಸ್ಯೆ ಬಗೆಹರಿಸುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದು ಚೆಸ್ಕಾಂ ಇಲಾಖೆ ಕಚೇರಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಉದ್ದೇಶಿಸಿ ರೈತ ಸಂಘದ ರಾಷ್ಟ್ರೀಯ ಪ್ರತಿನಿಧಿ ರಾಜೇಗೌಡ ಮಾತನಾಡಿ, ಕಳೆದ 20 ವರ್ಷಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೇ ಆಧಾರವಿಲ್ಲದೆ ರೈತರಿಗೆ ಹಾಗೂ ಬೆಳೆಗಾರರಿಗೆ ನೀಡಿದ ಪಂಪ್ ಸೆಟ್ಗೆ ನೀಡಿದ ವಿದ್ಯುತ್ ಶುಲ್ಕವನ್ನು ಹೆಚ್ಚುವರಿಗೊಳಿಸಿ 1 ರಿಂದ 10 ಲಕ್ಷದವರೆಗೂ ಬಾಕಿ ಬಿಲ್ ಇದೆ ಎಂದು ಯಾವುದೇ ಮುನ್ಸೂಚನೆ ನೀಡದೆ ಕಡಿತಗೊಳಿಸುವ ಮೂಲಕ ರೈತರಿಗೆ ಅನ್ಯಾಯವೆಸಗುತ್ತಿದ್ದಾರೆ ಎಂದು ದೂರಿದರು. ಕಾಫಿ ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷ ತೋಚಾ ಅನಂತ ಸುಬ್ಬರಾಯ್ ಮಾತನಾಡಿ, ಹಿಂದೆ ಸರ್ಕಾರ 10 HP ಒಳಗಡೆ ಇರುವ ರೈತರ ಹಾಗೂ ಬೆಳೆಗಾರರಿಗೆ ಉಚಿತ ವಿದ್ಯುತ್ ನೀಡುವಂತೆ ಸರ್ಕಾರ ಸೂಚಿಸಿದ್ದರು. ಕೆಲ ಅಧಿಕಾರಿಗಳ ಮಲತಾಯಿ ಧೋರಣೆಯಿಂದ ಬೀದಿಗೆ ಬರುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಮೊದಲನೇ ಪಾಯಿಂಟ್ ರೈತ ಸಂಘ ಅಗ್ರಸ್ತರು. ಎರಡನೇದಾಗಿ ಬಯಲು ಸೀಮೆಗಳಲ್ಲಿ ರಾತ್ರಿ ಪಾಳ್ಯ ನೀರಾಯ್ಲಿಕ್ಕೆ 4 ಗಂಟೆ ಕರೆಂಟ್ ಕೊಡ್ತಾರೆ. ಅದು ಇವತ್ತಿಂದಲೇ ನಿಲ್ಲಬೇಕು. ನಾವೇನು ರಾತ್ರಿ ಅಧಿಕಾರಿಗಳು ರಾಜಕಾರಣಿಗಳು ರಾತ್ರಿನಾಗ ಅವರು ಶೋಕಿ ಮಾಡ್ಕೊಂಡು ಮನೆ ರೂಮಲ್ಲಿ ಮಾಡ್ಕೊಂಡು ರೈತರುಗಳು ಹಾವು ಹಲ್ಲಿ ಕಳಿಸ್ಕೊಂಡು ರಾತ್ರಿನಾಗ ನೀರು ಬಿಡಕ್ಕೆ ಹೋಗ್ಲಿದ್ದೇವರು ಮನೆ ಸರ್ಕಾರಗಳಿಗೆ ಹೇಳ್ಬೇಕಾಗ್ತದೆ. ಪಟ್ಟಣಕ್ಕಾಗಿ ಬಂದಿರೋದು ರಾತ್ರಿಯ ಬಾಳೆ ಕರೆಂಟು ನಿಲ್ಲೇಬೇಕು. ಆಮೇಲೆ 4 ಗಂಟೆ ಕರೆಂಟ್ ಕೊಟ್ಟು ಹೋಗ್ತಾರೆ, 2 ಗಂಟೆ ಡಿಸ್ಕನೆಕ್ಟ್ ಮಾಡ್ತಾರೆ. ಆ ಕಟ್ಟು ಆ ಪವರ್ ಈ ಪವರ್ ಇದು ಮಾಡೋಕ್ಕೆ ಅಂತೇಳಿ ಇದೆಲ್ಲ ಆಗೋದಿಲ್ಲ. ನೀವು 2 ಗಂಟೆ ಡಿಸ್ಕನೆಕ್ಟ್ ಮಾಡ್ಕೊಂಡ್ರೆ ಮತ್ತೆ 2 ಗಂಟೆ ರೈತರಿಗೆ ಕರೆಂಟ್ ಕೊಡಬೇಕು. ಇವು ನಿಜವಾಗ್ಲೂ ರೈತ ಸಂಘದ ಇವತ್ತಿನ ಹೋರಾಟದ ಅವಶೇಷಗಳು.
ಯಾಕೆಂದ್ರೆ ಇವು ತೀರ್ಮಾನ ಆಗದಲ್ಲೇ ರೈತ ಸಂಘ ಮತ್ತೆ ಏನು ನಾವೆಲ್ಲ ಒಟ್ಟಿಗೆ ಕೂತಿದ್ದೀವಿ, ಇವೇನು ನಮ್ಮ 3-4 ಬೇಡಿಕೆಗಳಿದ್ದಾವೆ, ಇದಕ್ಕೆ ತಕ್ಕ ಉತ್ತರ ಸಿಗದಲೆ ಇವತ್ತು ಇಲ್ಲಿಂದ ನಾವು ಎದ್ದು ಹೋಗುವಂತ ಮಾತೇ ಇಲ್ಲ. ಅದಕ್ಕೆಲ್ಲರೂ ಒಪ್ಪಿಗೆ ಇದೆಯಾ? ಇದು ನಮ್ಮ ಸಿದ್ಧಾಂತ. ಇದು ನಮಗೆ ಬಗೆಹರಿಯವರೆಗೂ ಇದಕ್ಕೆ ಉತ್ತರ ಸಿಗೋವರೆಗೂ ನಾವಂತೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಸನದ ಕೆಇಬಿ ವಿಭಾಗದ ಅಧೀಕ್ಷಕ ಅಣ್ಣೇಗೌಡ ಮಾತನಾಡಿ, ರೈತರ ಹಾಗೂ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ನಮಗೆ ದೂರು ಬಂದಿದ್ದು ಆದಷ್ಟು ಬೇಗ ಅವರ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು. ನಮಗೆ ಬೇಸಿಗೆ ಕಾಲದಲ್ಲಿ ಹೆಚ್ಚು ವಿದ್ಯುತ್ ಅವಲಂಬಿಸಿರುವುದರಿಂದ ತಾಲೂಕಿಗೆ ಬರುವ 200 ಮೆಗಾವ್ಯಾಟ್ಗಿಂತ ಹೆಚ್ಚು ಬಳಸುವುದರಿಂದ ಓವರ್ಲೋಡ್ ಆಗುವುದರಿಂದ ಈ ರೀತಿ ತೊಂದರೆಯಾಗುತ್ತಿದೆ. ಇದರ ಬಗ್ಗೆ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಅತಿ ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದರು. ಮತ್ತು ರೈತ ಮುಖಂಡರು ಹೇಳಿದಂಥ ಸಮಸ್ಯೆಗಳು ನನಗೂ ಕೂಡ ಈ ಹಿಂದೆ ಕಾಫಿ ಬೆಳೆಗಾರರಾದ ಒಂದು ಚೇತನ್ ಆ್ಯಂಡ್ ಕಂಪ್ನಿ, ಸೊ ಇವರು ಕೂಡ ಕಳೆದ ವಾರ ನಮ್ಮ ಆಫೀಸಿಗೆ ಬಂದು ಅಪ್ರೋಚ್ ಮಾಡಿದ್ರು. ಸೊ ಬೆಳೆಗಾರರ ಸಮಸ್ಯೆಗಳು ಅರಿವಿದೆ ನಮಗೂ ಕೂಡ. ನಮ್ಮಲ್ಲಿ ನಾನು ಇದಕ್ಕೆ ಮುಂಚೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಬರೋದಕ್ಕಿಂತ ಮುಂಚೆ ನಮ್ಮ ಈ ಲೋಡ್ ವ್ಯವಸ್ಥೆ ಮತ್ತು ನೆಟ್ವರ್ಕ್ ವ್ಯವಸ್ಥೆ ಏನಿದೆ ತಮ್ಮ ರೈತರ ಗಮನಕ್ಕೆ ನಾನು ಒಂದು 2 ನಿಮಿಷ ನಾನು ಹೇಳ್ಬೇಕಾಗುತ್ತೆ. ನಮ್ಮದು ಸರ್ ಈ ಬೇಸಿಗೆ ಕಾಲ ಬಂತು ಅಂದರೆ ಲೋಡು ಇನ್ಸ್ಟೆಂಟಾಗಿ ಡಬಲ್ ಆಗೋಗುತ್ತೆ ಸರ್. ನಮಗೆ ನಾರ್ಮಲ್ ಆಗಿ ಹಾಸನ ಜಿಲ್ಲೆ ಜೂನ್ನಿಂದ ಡಿಸೆಂಬರ್ ಎಂಡ್ವರೆಗೆ ನಮ್ಮದು 200 ಮೆಗಾವ್ಯಾಟ್ ಒಳಗಡೆ ಇರುತ್ತೆ. ಡಿಸೆಂಬರ್ ಕ್ರಾಸ್ ಆಗಿ ಬಿಸಿಲು 30 ಡಿಗ್ರಿ ಜಾಸ್ತಿ ಆದಂಗೆ ರೈತರು IP ಸೆಟ್ ಆನ್ ಮಾಡ್ತಾ ಇದ್ದಾಗ ನಮ್ಮದು 480-500 ಮೆಗಾವ್ಯಾಟ್ ಕ್ರಾಸ್ ಆಗುತ್ತೆ ಸರ್. ಸೊ ಇಂಥ ಕಂಡೀಷನ್ ಏನಾಗುತ್ತೆ ಅಂದ್ರೆ ನಮ್ಮದು ಲೈನ್ಗಳು ಇರ್ತಕ್ಕಂಥದ್ದು ಡಿಸೈನ್ ಮಾಡಿರೋದು ಡಬಲ್ ಕರೆಂಟ್ ಕ್ಯಾರಿ ಮಾಡ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಮಗೆ ಏನು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸಪ್ಲೈ ಮಾಡ್ತಾ ಇದ್ರು ಅದರ ಡಬಲ್ ರಿಕ್ವೈರ್ಮೆಂಟು ಬೇಸಿಗೆ ಕಾಲದಲ್ಲಿ ನಮಗೆ ಬೇಕಾಗುತ್ತೆ. ಸೊ ಈ ನಿಮಗೆ ಯಾತಕ್ಕೆ ನಾವು ಈಗ 4 ಅವರ್ಸು ನಾವು ಡೇ ಟೈಮು ರಾತ್ರಿ 3 ಅವರ್ಸ್ ನಾವು ಕೊಡ್ತಾ ಇದ್ದೀವಿ. ನಾರ್ಮಲಿ 150 ಆ್ಯಂಪ್ ಡ್ರಾ ಮಾಡ್ತಾ ಇದ್ದಿದ್ದು ಈಗ ಬೇಸಿಗೆ ಬಂತು ಅಂದರೆ 250ರಿಂದ 300 ಆ್ಯಂಪ್ಸ್ವರೆಗೂ ಡ್ರಾ ಮಾಡುತ್ತೆ ಸರ್. ಸೊ ಹೀಗಾಗಿ ಏನಾಗುತ್ತೆ, ನಮ್ಮ ಲೈನ್ 66 kV ಲೈನು ಮತ್ತು ನಮ್ಮ ಪವರ್ ಸ್ಟೇಷನ್ KPTCL ಮತ್ತು ನಮ್ಮ ಸೆಸ್ 11 kV ಲೈನ್ಗಳು ಓವರ್ಲೋಡ್ ಆಗ್ತಾ ಬರ್ತವೆ. ಹಾಗಾಗಿ ಎಲ್ಲ ರೈತರು ಒಟ್ಟಿಗೆ ಈಗ ಕುಡಿಯೋ ನೀರು ಆಗ್ಬೋದು, ಕಾಫಿ ಇದು ಪ್ರಾಸಂ ಬರುತ್ತಲ್ಲ ಈ 2 ತಿಂಗಳು ನೀವು ಆನ್ ಮಾಡಿರ್ಬೋದು, ಅಥವಾ ಬೇಸಿಗೆ ಬೆಳೆ ಬೆಳೆದಿರ್ಬೋದು. ಸೊ ಎಲ್ಲ ಲೋಡು ಒಟ್ಟಿಗೆ ಬರೋದ್ರಿಂದ ನಮಗೆ ಡಬಲ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಎನಿವೆ ನಮಗೆ 4000 ಮೆಗಾವ್ಯಾಟು ಕರ್ನಾಟಕಕ್ಕೆ ಸೋಲಾರ್ ಬರ್ತಾ ಇರೋದ್ರಿಂದ ಹಿಂದೆ ಇದ್ದ 5 ವರ್ಷ ಪರಿಸ್ಥಿತಿ ಈಗ ಇಲ್ಲ ಸರ್ ಈಗ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಕಂಟಿನ್ಯೂಸ್ ಆಗಿ ಏನು 7 ಅವರು ನಾವೀಗ ಒಂದು 6-7 ತಿಂಗಳಿಂದ ಕೊಟ್ವಿ ಡೇ ಟೈಮಲ್ಲಿ ರೈತರಿಗೆ. ಸೊ ಅದನ್ನು ಈಗ ನಮ್ಮಲ್ಲಿ ಗ್ರಿಡ್ ಮೇಂಟೆನೆನ್ಸು ಪವರ್ ಸಪ್ಲೈ ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ ನಮ್ಮ ಸ್ಟೇಟ್ ಅದು ಡಿಮ್ಯಾಂಡು 14,000 ಮೆಗಾವ್ಯಾಟ್ ಕೆಪಾಸಿಟಿ ಈಗ ಡ್ರಾ ಮಾಡ್ತಾ ಆ್ಯಸ್ ಆನ್ ಇವತ್ತು ಡ್ರಾ ಮಾಡ್ತಾ ಇರೋದು. 14,000 ಮೆಗಾವಾಟನ್ನು ಮ್ಯಾನೇಜ್ ಮಾಡಲಿಕ್ಕೆ ನಾವು ಡೇ ಟೈಮ್ 7 ಗಂಟೆಗೆ ಕೊಡ್ತಿದ್ದನ್ನು 4 ಗಂಟೆಗೆ ಇದನ್ನು. ರೈತ ಸಂಘದ ತಾಲೂಕು ಅಧ್ಯಕ್ಷ ಭೋಗಮಲ್ಲೇಶ್, ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸ್ವಾಮಿಗೌಡ, ಮುಖಂಡರಾದ ಬಸವರಾಜ್, ಬೆಳೆಗಾರ ಸಂಘದ ಅದ್ದೂರಿ ಚೇತನ್, PLD ಬ್ಯಾಂಕ್ ಅಧ್ಯಕ್ಷ ಹಿರಿಯಣ್ಣಗೌಡ, ವಿಜಯ್ ಕುಮಾರ್, ಲೋಕೇಶ್, ಸಚಿನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಟೇಲ್ ನಾಗೇಶ್ ಹಾಗೂ ಇತರರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಕೆ ಚೌಡೇನಹಳ್ಳಿ ಗ್ರಾಮದ 8 ಕುಟುಂಬಗಳ ಮೇಲೆ ದೌರ್ಜನ್ಯ ನಡೆಸಿ 40 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಸ್ವಾಧೀನದಲ್ಲಿರುವ ಭೂಮಿಯನ್ನು ತೆರವುಗೊಳಿಸಿ ಪ್ರಯತ್ನಿಸುತ್ತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಗ್ರಾಮಸ್ಥರು ಸೋಮವಾರ ಧರಣಿ ನಡೆಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ HR ನವೀನ್ ಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಕೆ ಚೌಡನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ತಿಮ್ಮಮ್ಮ ಕಂ ತಿಮ್ಮೇಗೌಡ, ರಮೇಶ್ ಬಿನ್ ಅಮಾವಾಸ್ಯೇಗೌಡ, CC ಮಂಜುನಾಥ್ ಬಿನ್ ಚುಂಚೇಗೌಡ, ಅಶೋಕ್ ಬಿನ್ ಚನ್ನೇಗೌಡ, ದೊರೆಸ್ವಾಮಿ ಬಿನ್ ಶಿವೇಗೌಡ, ರಂಗೇಗೌಡ ಬಿನ್ ರಂಗೇಗೌಡ, ಸಣ್ಣಮ್ಮ ಕಂ ರಂಗೇಗೌಡ, ಮಂಜೇಗೌಡ ಬಿನ್ ರಂಗೇಗೌಡ ಈ 8 ಕುಟುಂಬಗಳಿಗೆ ಇಡೀ ಗ್ರಾಮದಲ್ಲಿ ಬಗರ್ಹುಂ ಸಾಗುವಳಿ ಮಂಜೂರಾದಂತೆ 1994-96ನೇ ಸಾಲಿನಲ್ಲಿ ಸರ್ವೆ ನಂಬರ್ 30ರಲ್ಲಿ ತಲಾ 2 ಎಕರೆಯಷ್ಟು ಭೂಮಿ ಬಗರ್ಹುಂ ಸಕ್ರಮೀಕರಣದ ಅಡಿಯಲ್ಲಿ ಮಂಜೂರಾಗಿದೆ. ಇವರ ಹೆಸರಿಗೆ ಖಾತೆಯಾಗಿ ಪಹಣಿಯೂ ಬರುತ್ತಿದೆ ಎಂದರು. ಇದೇ ಭೂಮಿಯಲ್ಲಿ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದು ತೆಂಗಿನ ಮರಗಳನ್ನು ಬೆಳೆಸಿ ಕೆಲವರು ಮನೆಯನ್ನು ಕಟ್ಟಿಕೊಂಡು ಕೊಳವೆ ಬಾವಿ ಸಂಪರ್ಕ ಪಡೆದು ಭೂಮಿಯ ಆಧಾರದಲ್ಲಿ ಬ್ಯಾಂಕ್ ಮೂಲಕ ಸಾಲ ಕೂಡ ಪಡೆದಿದ್ದಾರೆ ಎಂದು ಹೇಳಿದರು. ಈ ಜಮೀನಿಗೆ ಸಂಬಂಧವಿಲ್ಲದ, ಸಾಗುವಳಿಯನ್ನೇ ಮಾಡದ, ಸ್ವಾಧೀನ ಅನುಭವದಲ್ಲಿಲ್ಲದ ನಾಗಮಣಿ ಕಂ
ಜಗದೀಶ್ ದೀಕ್ಷಿತ್ ಎಂಬುವವರು ತಾವರೆಕೆರೆಯ ಜಯರಾಮ್ ಎಂಬುವವರ ಕುಮ್ಮಕ್ಕಿನಿಂದ 1 ವರ್ಷಗಳಿಂದ ಕೆ ಚೌಡೇನಹಳ್ಳಿ ಗ್ರಾಮಕ್ಕೆ ಬಂದು ಈ ಭೂಮಿ ನಮಗೆ ಸೇರಬೇಕಾದದ್ದು ಎಂದು ಗಲಾಟೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಕರಣ ನ್ಯಾಯಾಲಯದಲ್ಲಿದ್ದು ತೀರ್ಪು ಪ್ರಕಟವಾಗುವ ಮೊದಲೇ ಚನ್ನರಾಯಪಟ್ಟಣದ ತಹಶೀಲ್ದಾರ್, ರಾಜಸ್ವ ನಿರೀಕ್ಷಕ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಜಯರಾಮ್ ಎಂಬುವವನ ಜೊತೆ ಸೇರಿ ಪೊಲೀಸ್ ಬಲದೊಂದಿಗೆ ಈ ಜಾಗವನ್ನು ಸರ್ವೆ ಮಾಡಿ ತೆರವುಗೊಳಿಸಲು ಮುಂದಾಗುತ್ತಾರೆ ಎಂದು ದೂರಿದರು. ಈ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಅನ್ಯಾಯಕ್ಕೊಳಗಾಗಿರುವ ರೈತ ಕುಟುಂಬಗಳಿಗೆ ನ್ಯಾಯ ಒದಗಿಸಿ ಸೂಕ್ತ ರಕ್ಷಣೆ ನೀಡಬೇಕು. ಪ್ರಕರಣ ನ್ಯಾಯಾಲಯದಲ್ಲಿ ತೀರ್ಮಾನವಾಗುವವರೆಗೂ ಯಾವ ಅಧಿಕಾರಿಯೂ ಮತ್ತು ವ್ಯಕ್ತಿಗಳು ಈ ಭೂಮಿಯನ್ನು ಸರ್ವೆ ಮಾಡುವುದಾಗಲಿ ತೆರವುಗೊಳಿಸಲು ಪ್ರಯತ್ನ ಮಾಡದಂತೆ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಬೇಕೇ ಬೇಕು, ದೌರ್ಜನ್ಯಕ್ಕೊಳಗಾದ ಕುಟುಂಬಗಳಿಗೆ ನ್ಯಾಯ ಸಿಗಲೇಬೇಕು, ದೌರ್ಜನ್ಯಕ್ಕೊಳಗಾದ ಕುಟುಂಬಗಳಿಗೆ ನ್ಯಾಯ ಸಿಗಲೇಬೇಕು. ಚನ್ನರಾಯಪಟ್ಟಣ ತಾಲೂಕಿನ ಚೌಡೇನಹಳ್ಳಿ ಅನ್ನುವ ಗ್ರಾಮದಲ್ಲಿ ಕಳೆದ 40-50 ವರ್ಷಗಳಿಂದ ಅಲ್ಲಿಯ ಇಡೀ ಗ್ರಾಮದ ಜನ ಉಳುಮೆ ಮಾಡ್ತಾ ಇರ್ತಕ್ಕಂಥ ಭೂಮಿಯನ್ನು ಸರ್ಕಾರ ಬಗರುಕುಂ ಸಾಗುವಳಿ ಆಧಾರದ ಮೇಲೆ 1995-96ನೇ ಇಸ್ವಿಯಲ್ಲಿ ಮಂಜೂರು ಮಾಡಿದೆ, ತಲಾ 2 ಎಕರೆಗೆ. ಆ ಭೂಮಿಯಲ್ಲಿ ಅಲ್ಲಿಯ ರೈತರು ಕೃಷಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆದರೆ ಯಾವ ಸರ್ಕಾರ ಇವರಿಗೆ ಮಂಜೂರಾತಿಯನ್ನು ಕೊಟ್ಟು ಆ ಜಾಗವನ್ನು ಖಾತೆ ಮಾಡಿಕೊಂಡು ಅವ್ರ ಹೆಸರಿಗೆ ಪಾಣಿ ಎಲ್ಲ ಬರ್ತಾ ಇದೆ, ಅದೇ ಜಾಗಕ್ಕೆ ಈ ಭೂಮಿ ನನಗೆ ಸೇರಬೇಕು ಅಂತೇಳಿ ದೀಕ್ಷಿತ್ ಅಂತಕ್ಕಂಥವ್ರ ಒಬ್ಬರು ಮಗಳು ಮತ್ತು ಜೊತೆಗೆ ಜಯರಾಮ್ ಅಂತಕ್ಕಂಥವ್ರು ಪೊಲೀಸ್ನವ್ರನ್ನ ಸೇರಿಸ್ಕೊಂಡು ತಾಲೂಕು ಆಡಳಿತವನ್ನು ಸೇರಿಸ್ಕೊಂಡು ಇವತ್ತು ದೌರ್ಜನ್ಯ ಮಾಡ್ತಕ್ಕಂಥ ಪ್ರಕರಣ ನಡೆದಿದೆ. ಇದು ಕಳೆದ 1 ವರ್ಷದಿಂದ ನಡೀತಾ ಇದೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರೆ ಸಂಪೂರ್ಣವಾಗಿ ಈ ಭೂಮಿ 8 ಕುಟುಂಬಗಳಿಗೆ ಸಂಬಂಧಪಟ್ಟಿದ್ದು. ಅಷ್ಟು ಮಾತ್ರ ಅಲ್ಲ, ಈ ಪ್ರಕರಣ ಇವತ್ತು ನ್ಯಾಯಾಲಯದಲ್ಲಿ ನಡೀತಾ ಇದೆ. ದಾಖಲೆಗಳ ಆಧಾರದ ಮೇಲೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದನ್ನು ಒಪ್ಕೊಳ್ಳೋದಕ್ಕೆ ಅಲ್ಲಿ ರೈತರು ತಯಾರಾಗಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ಲಬೇಕಾದಂಥ ತಾಲೂಕು ಆಡಳಿತ, ತಹಸೀಲ್ದಾರ್ಗಳು ಮತ್ತು ಒಟ್ಟು ಅಧಿಕಾರಿ ವರ್ಗ ಇವತ್ತು ಜಯರಾಮ್ ಅನ್ನೋನ ಪರವಾಗಿ ನಿಂತ್ಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತೇಳಿ ನಮಗೆ ಅನುಮಾನ ಇದೆ. ನಾವಿವತ್ತು ಜಿಲ್ಲಾಡಳಿತವನ್ನು ಮನವಿ ಮಾಡೋದಿಷ್ಟೇ, ಆ ರೈತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆ ಭೂಮಿ ಅವ್ರದ್ದಾಗಿ ಉಳಿಬೇಕು. ಆ ಭೂಮಿಯನ್ನು ತೆರವುಗೊಳಿಸೋದಕ್ಕೆ ಅಥವಾ ಸರ್ವೆ ಮಾಡೋದಕ್ಕೆ ಯಾರಾದರೂ ಮುಂದಾದರೆ ಅದರ ವಿರುದ್ಧ ಒಂದು ಪ್ರಬಲವಾದಂಥ ಚಳುವಳಿಯನ್ನು ನಡೆಸೋದಕ್ಕೆ ಇವತ್ತು ಇಡೀ ಗ್ರಾಮಸ್ಥರು, ಕೇವಲ 8 ಕುಟುಂಬ ಮಾತ್ರ ಅಲ್ಲ, ಈ ಚೌಡೇನಹಳ್ಳಿಯ ಇಡೀ ಗ್ರಾಮಸ್ಥರು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬಂದು ಪ್ರತಿಭಟನೆ ನಡೆಸ್ತಾರೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಸಂಚಾಲಕ ಎಚ್.ಎಸ್. ಮಂಜುನಾಥ್, ಕಾರ್ಯದರ್ಶಿ ವಸಂತ್ ಕುಮಾರ್, ಎಂಜಿ ಪೃಥ್ವಿ, ಗ್ರಾಮಸ್ಥರಾದ ರಮೇಶ್, ರಂಗೇಗೌಡ, ಧರ್ಮೇಶ್, ದೇವರಾಜ್, ಗಿರೀಶ್ ಹಾಗೂ ಇತರರು ಭಾಗವಹಿಸಿದ್ದರು. ರಜೆ ಬಳಿಕ ಪ್ರೌಢಶಾಲೆ ತರಗತಿಗಳು ಆರಂಭವಾಗಿದ್ದು ಮನೆಯಿಂದ ಹಿಜಾಬ್ ಧರಿಸಿ ಶಾಲೆಗೆ ಬಂದಿದ್ದ ಮುಸ್ಲಿಂ ವಿದ್ಯಾರ್ಥಿನಿಯರು ತರಗತಿಗಳಲ್ಲಿ ಹಿಜಾಬ್ ತೆಗೆದು ಪಾಠ ಕೇಳಿದರು. ಉಡುಪಿಯ ಕಾಲೇಜಿನಲ್ಲಿ ಪ್ರಾರಂಭವಾಗಿದ್ದ ಹಿಜಾಬ್ ಹಾಗೂ ಕೇಸರಿ ಶಾಲು ತಿಕ್ಕಾಟ ಹಾಸನ ಜಿಲ್ಲೆಗೂ ಹಬ್ಬಿತ್ತು. ಇಲ್ಲಿನ ಕೆಲವು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕಿಕೊಂಡು ಕಾಲೇಜಿಗೆ ಬಂದಿದ್ದರು. ಪರ ವಿರೋಧ ಪ್ರತಿಭಟನೆಗಳು ನಡೆಸಿದ್ದವು. ಇದರಿಂದ ಜಿಲ್ಲೆಯಲ್ಲೂ ಆತಂಕದ ವಾತಾವರಣ ಇತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಮಧ್ಯಂತರ ತೀರ್ಪು ಪ್ರಕಟವಾಗಿದ್ದು ಸೋಮವಾರದಿಂದ ಪ್ರೌಢಶಾಲೆ ತರಗತಿಗಳು ಆರಂಭವಾಗಿವೆ. ಹಿಜಾಬ್ ಕೇಸರಿ ಶಾಲು ವಿವಾದದ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಕಾಪಾಡುವ ದೃಷ್ಟಿಯಲ್ಲಿ ಸೋಮವಾರ ನಗರದಲ್ಲಿ ಪೊಲೀಸ್ ಪಥಸಂಚಲನ ನಡೆಸಲಾಯಿತು. ಸರ್ಕಾರದ ಆದೇಶದಂತೆ ಸೋಮವಾರದಿಂದ ತರಗತಿಗಳು ಆರಂಭವಾಗಿವೆ. ಹಿಜಾಬ್ ಕೇಸರಿ ಶಾಲು ವಿವಾದದ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಯಾವುದೇ ಅಹಿತಕರ ಚಟುವಟಿಕೆ ಘಟನೆ ಜಿಲ್ಲೆಯಲ್ಲಿ ನಡೆಯದಂತೆ ಕಟ್ಟೆಚ್ಚರ ವಹಿಸಲು ಸಾರ್ವಜನಿಕರಿಗೆ ನಂಬಿಕೆ ಮೂಡಿಸುವ ಸಲುವಾಗಿ ಹಾಸನ ನಗರ ಡಿವೈಎಸ್ಪಿ ಉದಯ್ ಭಾಸ್ಕರ್ ನೇತೃತ್ವದಲ್ಲಿ ರಿಂಗ್ ರಸ್ತೆ, ನಗರದ ಎನ್ಆರ್ ವೃತ್ತ, ಪೆನ್ಷನ್ ಮೊಹಲ್ಲಾ, ಮಾರ್ಕೆಟ್, ಹಳೆ ಬಸ್ ನಿಲ್ದಾಣ, ಎಂಜಿ ರಸ್ತೆ, ಸ್ಲೇಟರ್ಸ್ ಹಾಲ್ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ರೂಟ್ ಮಾರ್ಚ್ ನಡೆಸಲಾಯಿತು. ಗಣರಾಜ್ಯೋತ್ಸವ ದಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ಗೆ ಅಪಮಾನ ಮಾಡಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಫೆಬ್ರವರಿ 19ರಂದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀಧರ್ ಕಲಿವೀರ ತಿಳಿಸಿದರು.
ನಗರದ ಖಾಸಗಿ ಹೋಟೆಲ್ನಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ ಇಡೀ ದೇಶಕ್ಕೆ ಮಾಡಿದ ಅಪಮಾನವಾಗಿದ್ದು, ಕೂಡಲೇ ನ್ಯಾಯಾಧೀಶರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿ ಬಂಧಿಸಬೇಕು ಎಂದು ಒತ್ತಾಯಿಸಿದರು. ಅನೇಕ ದಿನಗಳಿಂದ ರಾಜ್ಯದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದರೂ ಯಾವುದೇ ಕ್ರಮ ಕೈಗೊಳ್ಳದ ಸರ್ಕಾರದ ನಡೆ ಖಂಡನೀಯ. ಈ ವಿಚಾರದಲ್ಲಿ ಜಾತ್ಯತೀತವಾಗಿ ಶಾಸಕಾಂಗ, ನ್ಯಾಯಾಂಗ ಹಾಗೂ ಕಾರ್ಯಾಂಗಗಳು ಕಾರ್ಯನಿರ್ವಹಿಸಬೇಕಾದ ಅಗತ್ಯವಿದೆ ಎಂದರು. ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗಳಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ನ್ಯಾಯಾಧೀಶರು ಇಲ್ಲದಿರುವುದೇ ಇಂತಹ ಸಮಸ್ಯೆಗಳಿಗೆ ಕಾರಣ. ನ್ಯಾಯಾಧೀಶರ ನೇಮಕಾತಿಯಲ್ಲಿ ಪರಿಶಿಷ್ಟರು ಹಾಗೂ ಹಿಂದುಳಿದ ಜಾತಿಯವರಿಗೆ ಮೀಸಲಾತಿ ಕಾನೂನು ಜಾರಿಗೊಳಿಸಿ ಆದೇಶ ಹೊರಡಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯದ ಎಲ್ಲಾ ಕೋರ್ಟ್ ಹಾಲ್ಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರ ಅಳವಡಿಸುವಂತೆ ಆದೇಶ ಹೊರಡಿಸಬೇಕು. ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಎಲ್ಲಾ ನ್ಯಾಯಾಲಯ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಡಬೇಕು ಎಂದು ಮನವಿ ಮಾಡಿದರು. ರಾಜ್ಯ ಸರ್ಕಾರ ಮತ್ತು ಹೈಕೋರ್ಟಿನ ಮುಂದೆ ನಮ್ಮ ಬೇಡಿಕೆ ಏನಾಗಿದೆ? ಮುಖ್ಯವಾದ 2-3 ಬೇಡಿಕೆಗಳನ್ನು ನಾವು ಇಟ್ಕೊಂಡಿದ್ದೀವಿ. ಮೊದಲನೆಯ ಬೇಡಿಕೆ, ಸಂವಿಧಾನ ಕರಡು ರಚನಾ ಸಮಿತಿ ಅಧ್ಯಕ್ಷರಾದ BR ಅಂಬೇಡ್ಕರ್ ಅವರು ಹಾಗೂ ಭಾರತ ರತ್ನ ಅಂಬೇಡ್ಕರ್ ಅವರ ಫೋಟೋ ತೆಗೆಸಿದ್ದು ಅಂಬೇಡ್ಕರ್ ಅವರಿಗೂ ಸಂವಿಧಾನಕ್ಕೂ ಮಾಡಿದಂಥ ಅಪಮಾನ. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯ ಸೆಕ್ಷನ್ 3, ಸಬ್ಸೆಕ್ಷನ್ 1, ಸಬ್ಸೆಕ್ಷನ್ 5 ಅಡಿ ಕೂಡ ಇದು ಬಂಧಿಸಿ ಜೈಲಿಗಟ್ಟುವಂಥ ಅಪರಾಧ. ಆದ್ದರಿಂದ ನೋಬಡಿ ಈಸ್ ಎಬವ್ ಲಾ, ಯಾರೂ ಕಾನೂನಿನಿಂದ ದೊಡ್ಡವರಲ್ಲ, ಎಲ್ಲರಿಗೂ ಕಾನೂನು ಸಮಾನ ಅನ್ನೋದಾದರೆ ಈ ಸರ್ಕಾರಿ ನೌಕರ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಪಾಟೀಲ್ ರಾಯಚೂರು ಇವರನ್ನು ಕೂಡಲೇ ಈ ಕಾಯ್ದೆಗಳು ಸೆಕ್ಷನ್ಗಳ ಅಡಿಯಲ್ಲಿ ಅವರನ್ನು ಬಂಧಿಸಿ ಅವರನ್ನು ಸೇವೆಯಿಂದ ಅಮಾನತು ಮಾಡಿ ಅವರನ್ನು ವಜಾ ಮಾಡಿ ಸೇವೆಯಿಂದ ಅನ್ನುವಂಥ ಬೇಡಿಕೆಯನ್ನು ಇಟ್ಟುಕೊಂಡು ಹೋರಾಟಗಳು ನಡೆದಿದೆ. ಏನಾಗಿತ್ತು ನಮ್ಮದು ಅಂದರೆ, ಈ ಹಿಂದೆ ಕೆಲವು ಆದೇಶಗಳನ್ನು ಮಾಡಿದ್ದಾರೆ ಹೈಕೋರ್ಟ್ ಮತ್ತು ಸರ್ಕಾರ. ಏನಂದರೆ, ಕಚೇರಿಗಳಲ್ಲಿ ಎಲ್ಲ ಇಲಾಖೆಗಳ ಕಚೇರಿ, ನ್ಯಾಯಾಂಗ ಇಲಾಖೆಯ ಕಚೇರಿ ಅಂದರೆ ಕೋರ್ಟಿನ ಕಚೇರಿಗಳು ಸೇರಿ ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಡಬೇಕು ಅನ್ನುವಂಥ ಆದೇಶಗಳು ಬಂದಿವೆ, ಈ ಮೊದಲೇ ಬಂದ್ಬಿಟ್ಟಿದೆ. ನಮ್ಮ ಬೇಡಿಕೆ ಏನಿತ್ತು ರಾಜ್ಯಾದ್ಯಂತ ಅಂದರೆ, ಕೋರ್ಟ್ ಹಾಲ್ಗಳಲ್ಲಿ, ಹೈಕೋರ್ಟಿಂದ ಸೆಷನ್ ಕೋರ್ಟ್, ಮುನ್ಸಿಪಲ್ ಕೋರ್ಟ್ ಹಾಲ್ಗಳಲ್ಲಿ ಅಂಬೇಡ್ಕರ್ ಫೋಟೋ ಇಡಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಇಟ್ಕೊಂಡಿದ್ವಿ. ಮೂರನೆಯ ಮುಖ್ಯವಾದಂಥ ಒಂದು ಬೇಡಿಕೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇಲ್ಲಿ ನ್ಯಾಯಾಧೀಶರು, ಜಡ್ಜ್, ಈ ಒಂದು ಹುದ್ದೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಮೀಸಲಾತಿ ಇಲ್ಲ. ಕಾನೂನನ್ನು ಜಾರಿಗೊಳಿಸಿ. ಅಲ್ಲಿ ಜನಸಂಖ್ಯೆವಾರು SC, ST, OBC, ರಿಲಿಜಿಯಸ್ ಮೈನಾರಿಟೀಸ್ ಜಡ್ಜ್ಗಳ ಸಂಖ್ಯೆ ಇಲ್ಲದೇ ಇರೋದ್ರಿಂದಲೇ ಸಂವಿಧಾನಕ್ಕೆ ವಿರುದ್ಧವಾಗಿ ಶೋಷಿತ ಜಾತಿಗಳು ಒಟ್ಟಾರೆ SC, ST, OBC, ರಿಲಿಜಿಯಸ್ ಮೈನಾರಿಟೀಸ್, ಅಲ್ಪಸಂಖ್ಯಾತರ ವಿರುದ್ಧ ತೀರ್ಪುಗಳು ಪುಂಖಾನುಪುಂಖವಾಗಿ ಬರೋದಕ್ಕೆ ಕಾರಣನೇ ಅಲ್ಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ ಕೋರ್ಟ್ ಮೀಸಲಾತಿ ಇಲ್ಲಿರೋದು. ಆ ಕಾನೂನನ್ನು ಜಾರಿಗೊಳಿಸಿ. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಕೆ ಈರಪ್ಪ, ನಾರಾಯಣದಾಸ್, ಅಂಬುಗಾ ಮಲ್ಲೇಶ್, HK ಸಂದೇಶ್, ಜಗದೀಶ್ ಚೌಡಳ್ಳಿ, ಶಂಕರ್ ರಾಜ್, ನಾಗರಾಜ್ ಎತ್ತೂರು, ವೆಂಕಟೇಶ್ ಬ್ಯಾಕರವಳ್ಳಿ ಹಾಗೂ ಇತರರು ಹಾಜರಿದ್ದರು. ಅರಣ್ಯ ಇಲಾಖೆಯು ರೈತರಿಗೆ ಯಾವುದೇ ನೋಟಿಸ್ ನೀಡದೆ ಹಿಡುವಳಿ ಜಮೀನಿದ್ದ ಗಿಡಗಳನ್ನು ಏಕಾಏಕಿ ಧ್ವಂಸ ಮಾಡುತ್ತಿರುವುದು ಸರಿಯಲ್ಲ ಎಂದು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಮೋಹನ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದರು. ಸೋಮವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ತಾಲೂಕಿನ ಆನುಬಾಳು ಹೋಬಳಿ ಅಚ್ಚನಹಳ್ಳಿ ಗ್ರಾಮದ ಸುಭಾಷ್ ಹಾಗೂ ಸಂತೋಷ್ ಎಂಬುವರ ಸ್ವಂತ ಹಿಡುವಳಿ ಜಮೀನು ಸರ್ವೆ ನಂಬರ್ 157/2ರಲ್ಲಿ ಕಾಫಿ ಗಿಡವನ್ನು ಹಾಕಲು 2000 ಬುಟ್ಟಿಗಳನ್ನು ತಂದು ಶೇಖರಿಸಿಟ್ಟ ಜಾಗದಲ್ಲಿ ಅರಣ್ಯ ಇಲಾಖೆಯ ವಾಚರ್ಗಳು ಏಕಾಏಕಿ ಬಂದು ಮಚ್ಚಿನಿಂದ ಕೊಚ್ಚಿ ಧ್ವಂಸ ಮಾಡಿದ್ದಾರೆ ಹಾಗೂ ಸ್ವಂತ ಹಿಡುವಳಿ ಜಮೀನುಗಳಲ್ಲಿ ಕೆಲಸ ಮಾಡಬಾರದೆಂದು ಗ್ರಾಮದ ರೈತರಿಗೆ ದಿನನಿತ್ಯ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು. ರೈತರಿಗೆ ಯಾವುದೇ ನೋಟಿಸ್ ನೀಡದೆ ಗ್ರಾಮದ ಹಿಡುವಳಿ ಜಮೀನುಗಳಿಗೆ ಹೋಗುವ ರಸ್ತೆಯನ್ನು JCB ಯಂತ್ರದಿಂದ ಕಂದಕ ನಿರ್ಮಾಣ ಮಾಡಿ ಹಿಡುವಳಿ ಜಮೀನಿಗೆ ಹೋಗಲು ತೊಂದರೆ ಮಾಡಿದ್ದಾರೆ ಎಂದು ವಿವರಿಸಿದರು.
ಬೇಲೂರು ತಾಲೂಕಿನ ರೈತರೊಬ್ಬರ ಜಮೀನಿಗೆ ನುಗ್ಗಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಸುಮಾರು 10 ಎಕರೆ ಕಾಫಿ ತೋಟ ನಾಶ ಮಾಡಿದ್ದಾರೆ. ಅರಣ್ಯ ಇಲಾಖೆಯವರು ರೈತರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡುತ್ತಿರುವುದು ಸರಿಯಲ್ಲ. ಇದನ್ನು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಖಂಡಿಸುತ್ತದೆ ಎಂದರು. ಕೆಲವು ಕಾನೂನುಗಳಿದೆ. 2007ನೇ ಇಸ್ವಿಯಿಂದ ಬೋರ್ಡ್ ಆಗದೇ ಇರೋಂಥ ಜಾಗಗಳನ್ನ ಇನ್ನೊಬ್ಬರಿಗೆ ಪರಾಬರೆ ಮಾಡೋಕ್ಕೆ ಬರಲ್ಲ. ಬೋರ್ಡ್ ಆಗಿ ಸ್ಕೆಚ್ ಆಗಿ ಅದ್ಭುತ ಆದರೆ ಮಾತ್ರ ಒಬ್ಬರಿಂದ ಇನ್ನೊಬ್ಬರಿಗೆ ಜಾಗ ತೊಗೋಬೋದು ಅಂತ ಕಾನೂನಿದೆ. ಅದಕ್ಕಿಂತ ಮುಂಚೆ ಪಾಣಿಯಲ್ಲಿ ಎಸ್ತಿದ್ರೆ ಅವ್ರು ಇನ್ನೊಬ್ರಿಗೆ ಸೇಲ್ ಮಾಡ್ಬೋದು. ಅದನ್ನ ಚೇಂಜ್ ಮಾಡಿಬಿಟ್ಟು ಬೋರ್ಡ್ ಆಗಿರಬೇಕು, ಪಕ್ಕ ಬೋರ್ಡ್ ಆದರೆ ಮಾತ್ರ ಇನ್ನೊಬ್ಬರಿಗೆ ಪರಾಬರೆ ಮಾಡ್ಬೋದು ಅಂತ ಕಾನೂನಿದೆ. 2017ರಲ್ಲಿ 157 ಸರ್ವೆ ನಂಬರ್ ನನ್ನ ಹೆಸರು ರಿಜಿಸ್ಟ್ರಾರು, ತಹಸೀಲ್ದಾರರು, ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸೇರ್ಕೊಂಡು ಮಾಡಿಕೊಟ್ಟಿದ್ದಾರೆ ಅಂದರೆ ಅದ್ರ ರೆಕಾರ್ಡ್ ಪಕ್ಕ ಇದೆ ಅಂತ. 93 ಸರ್ವೆ ನಂಬರಲ್ಲಿ ಪೈಕಿ 157 ಅಂತ ತುಂಬ ಕ್ಲಿಯರಾಗಿ ಬರುತ್ತೆ. ಅಂಥ ಜಾಗದಲ್ಲಿ ನಾನು ಕಾಫಿ ಗಿಡಗಳನ್ನ ತೊಗೊಂಡೋಗಿ ಕಟ್ಟಿದ್ದೆ. ಅವ್ರು ಹೇಳ್ತಾರೆ ನಿಮಗೆ ಬರೋದೇ ಇಲ್ಲ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರೆ ಅಂದರೆ 1920ನೇ ಇಸ್ವಿದೊಂದು ಮ್ಯಾಪ್ ಇದೆ, ಅವರು ಅದು ತೋರಿಸ್ತಾರೆ. ಮದ್ರಾಸ್ ಗೌರ್ಮೆಂಟು ಅರಣ್ಯ ಇಲಾಖೆಯವರಿಗೆ ಸೇಲ್ ಮಾಡಿದ್ದಾರೆ. ಅದನ್ನೆಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಅನಧಿಕೃತವಾಗಿ ಮಂಜೂರು ಮಾಡಿದ್ದಾರೆ ಅಂತ ಅವರ ಕ್ಲೈಮ್. ಅವ್ರು ಮಾತಾಡೋದು ಅದಕ್ಕೆ ಪೂರಕವಾದ ಯಾವುದೇ ದಾಖಲೆ ನಮಗೆ ತೋರಿಸೋದಿಲ್ಲ. ನಾವು ನಿಮಗೆ ತೋರಿಸ್ಬೇಕು, ನೀವು ಕೋರ್ಟಿಗೆ ಹೋಗಿ ಅಂತಾರೆ. ಬಟ್ ಅವರು ಅದು ಏಕವಚನದಲ್ಲಿ ಇದನ್ನು ತೋಟ ಮಾಡಬೇಡ, ಇದೆಲ್ಲ ತೋಟನೇ ಬರೋಲ್ಲ, ನೀನು ಮಾಡೋಂಗಿಲ್ಲ. ಈಗ ರೇಂಜರು ಇಲ್ಲ ACF DF ಅಂತವ್ರು ನಮ್ಮ ಹತ್ರ ಮಾತಾಡಿದ್ರೆ ಅಟ್ಲೀಸ್ಟ್ ಥರ ಅಂತ ಕೇಳ್ಬೋದು. ಅವ್ರು ಹೇಳಿದ್ದಾರೆ ಅಂತ ಬಂದು ಇವರು ಏಕಾಏಕಿ ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾರೆ. ನಮ್ಮ ತಂದೆಯವ್ರಿಗೆ 70 ವರ್ಷ ಇರ್ಬೋದು. ಅವ್ರನ್ನ ಏಕವಚನ ಮಾತಾಡ್ತಾರೆ. ಒಬ್ಬ ವಾಚರ್ ಬಂದ್ಬಿಟ್ಟು ಇಲ್ಲಪ್ಪ ತೋಟಕ್ಕೆ ಹೋಗ್ತಾ ಇಲ್ಲಿ ಹೋಗಂಗಿಲ್ಲ, ನಮ್ಮ ಜಾಗ ಇದು, ಕೇಸ್ ಮಾಡಬೇಕಾಗುತ್ತೆ. ಇವರು ಕೇಸ್ ಮಾಡೋರು ಸರ್ ಸರ್ಕಾರಿ ಯಾವುದೇ ಅಧಿಕಾರಿ, ತಹಸೀಲ್ದಾರ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಬಕಾರಿ ಡಿಪಾರ್ಟ್ಮೆಂಟ್, ಎಲ್ಲರಿಗೂ ಕೇಸ್ ಮಾಡೋಕ್ಕೆ ಅವ್ರಿಗೊಂದು ರೀತಿ ಇದೆ. ಪೇಪರಲ್ಲಿ FIR ಮಾಡ್ತಾರೆ, ನಮ್ಮ ಮೇಲೆ ಕೇಸ್ ದಾಖಲೆ ಮಾಡ್ತಾರೆ. ನಮ್ಮದು ತಪ್ಪಿಲ್ಲ, ನಾವು ಕೋರ್ಟಿಗೆ ಹೋಗ್ತೀವಿ, ನ್ಯಾಯ ಪಡ್ಕೊಂಡು ಬಂದು ನಮ್ಮ ಕೆಲಸಗಳನ್ನ ಮುಂದುವರಿಸ್ತೀವಿ. ನಮ್ಮ ತಪ್ಪು ಮಾಡಿದ್ರೆ ನಮ್ಗೆ ಶಿಕ್ಷೆ ಆಗುತ್ತೆ. ಅರಣ್ಯ ಇಲಾಖೆ ಮಾತ್ರ ನಮ್ಮ ಆಡ್ಬಾಟಿ ರೌಡಿಸಮ್ ಅಂತ ಹೇಳ್ಬೋದು. ಏಕಾಏಕಿ ಅವ್ರಿಗೆ ಪವರ್ ಇದೆ, ಬರ್ತಾರೆ, ಎಲ್ಲೆಲ್ಲಿ ಬೇಕಾದಲ್ಲಿ ಗುಂಡಿ ಹೊಡಿತಾರೆ, ಯಾರು ಬೇಕಾದ ಮೇಲೆ FIR ಮಾಡ್ತಾರೆ, ಇದು ಎದುರಿಸ್ತಾರೆ, ಬೆದರಿಸ್ತಾರೆ. ಇದು ಕಾನೂನು ರೀತಿಯಾದ ಒಂದು ಕ್ರಮನೇ ಅಲ್ಲ ಅರಣ್ಯ ಇಲಾಖೆ ಮಾಡ್ತಿರೋದು. ದೇವಲದಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪೂರ್ಣೇಶ್ ಮಾತನಾಡಿ 53, 57, 94 ಸಿಗಳಲ್ಲಿ ಅರ್ಜಿ ಹಾಕಿರುವ ಹಲವರಿಗೆ ಭೂಮಿ ಮಂಜೂರಾಗಿ ಪಹಣಿಯಲ್ಲಿ ದಾಖಲಾಗಿದ್ದರೂ ಸಹ ಹಲವು ಭೂಮಿಗಳಿಗೆ ತಾಲೂಕು ಆಡಳಿತ ಪೋಡಿ ಮಾಡಿಕೊಟ್ಟಿಲ್ಲ. ಇದರಿಂದ ಹಲವು ಗೊಂದಲಗಳು ಉಂಟಾಗುತ್ತಿದೆ ಎಂದರು. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕು. ಇದು ಭಾರಿ ಕಷ್ಟ ಆಗ್ತಾ ಇದೆ ಅರಣ್ಯ ಇಲಾಖೆಯಿಂದ. ಮತ್ತು ಇನ್ನು ಬೇರೆ ಹಲವಾರು ಸಮಸ್ಯೆ, ಬಜೆಟ್ ಬೇರೆ ಬರ್ತಾ ಇದೆಯಲ್ಲ, ಆ ನಿಟ್ಟಿನಲ್ಲಿ ನಾವು ಇನ್ನೊಂದು 3-4 ದಿವಸದಲ್ಲಿ ಮುಖ್ಯಮಂತ್ರಿಗಳನ್ನು ಸಹ ಭೇಟಿ ಮಾಡ್ತಾ ಇದ್ದೀನಿ. CT ರವಿಯರೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆಗ ಈ ಅರಣ್ಯದಲ್ಲಿ ಏನು ಈ ಸಮಸ್ಯೆ ಇದೆ ಅದನ್ನು ಸಹ ಅವರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಕರ್ನಾಟಕ ಬೆಳೆಗಾರರು ಸುದ್ದಿಗೋಷ್ಠಿ ಜಿಲ್ಲಾ ಬೆಳೆಗಾರರ ಸಂಘದ ಕಾರ್ಯದರ್ಶಿ ರಾಜೀವ್, ಬೆಳೆಗಾರದ ಹೆಬ್ಬಸಾಲೆ ಪ್ರಕಾಶ್, ಸುಭಾಷ್ ಹಾಗೂ ಇತರರು ಹಾಜರಿದ್ದರು. ಅಧಿಕಾರ, ಹಣದ ಹೆಸರಿನ ಬೆನ್ನು ಹತ್ತಬೇಡಿ. ಕೇವಲ ನೀವು ಮಾಡುವ ಕೆಲಸದಲ್ಲಿ ಭಕ್ತಿ ಹಾಗೂ ಶ್ರದ್ಧೆ ಇದ್ದರೆ ತಾನಾಗೇ ಎಲ್ಲವೂ ಹುಡುಕಿಕೊಂಡು ಬರುತ್ತದೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷೆ ಬಿ ಮಂಜಮ್ಮ ಜೋಗತಿ ಹೇಳಿದರು. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಆಯೋಜಿಸಿದ್ದ ಜಾನಪದ ಸಂಭ್ರಮ ಹಾಗೂ ಜಾನಪದ ಕಲೆಗಳ ಪ್ರದರ್ಶನ ಮತ್ತು ಜಾನಪದ ಗಾಯನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಸಮಯ ಪ್ರಜ್ಞೆ ಯಾರಿಗೆ ಇರುತ್ತದೆಯೋ ಅವರು ಯಶಸ್ಸು ಕಾಣಲು ಸಾಧ್ಯ. ದೇವರು ದೇವಸ್ಥಾನದಲ್ಲಿ ಇಲ್ಲ, ನಾವು ಮಾಡುವ ಕೆಲಸದಲ್ಲಿ ಇದ್ದಾನೆ. ಕೆಲಸದಲ್ಲಿ ಭಕ್ತಿ ಶ್ರದ್ಧೆ ಇದ್ದರೆ ಶ್ರೇಯಸ್ಸು ಇರುತ್ತದೆ. ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವುದು ಪ್ರೇಕ್ಷಕರು ಹಾಗೂ ಕಲೆಯ ಆಸಕ್ತರ ಕೈಯಲ್ಲಿದೆ ಎಂದರು. ಜಾನಪದ ಅಕಾಡೆಮಿಯಿಂದ 5 ದಿನಗಳ ತರಬೇತಿ ಶಿಬಿರ ಮಾಡುತ್ತಿದ್ದು, ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ಯಾವ ಕಲೆ ಇಲ್ಲವೋ ಆ ಕಲೆಗೆ ಸಂಬಂಧಪಟ್ಟಂತಹ ಶಿಕ್ಷಕರನ್ನು ಬೇರೆ ಜಿಲ್ಲೆಗಳಿಂದ ಕರೆಸಿ ತರಬೇತಿಗಳನ್ನು ಕೊಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಉಗ್ಗಿ ಸುಗ್ಗಿ, ಶ್ರಾವಣ ಸಂಭ್ರಮ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲಾ ಜಿಲ್ಲೆಗಳಲ್ಲಿಯೂ ನಡೆಸಿಕೊಂಡು ಬಂದಿದ್ದು, ಕೊರೋನಾ ಇದ್ದ ಕಾರಣ ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಆನ್ಲೈನ್ನಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೇವೆ ಎಂದು ಹೇಳಿದರು. ಉಗ್ಗಿ ಸುಗ್ಗಿ, ಶ್ರಾವಣ ಸಂಭ್ರಮ, ಈ ರೀತಿ ಹಲವಾರು ಜಾನಪದ ಕಾರ್ಯಕ್ರಮಗಳನ್ನು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಈ ಕೊರೋನಾ ಬಂದ ಕಾಲದಿಂದ ಹೆಚ್ಚಿನ ಕೆಲಸ ಮಾಡೋಕ್ಕಾಗಲಿಲ್ಲ. ನಾನು ಅದ್ಯಾವ ನಕ್ಷತ್ರದಲ್ಲಿ ಅಧ್ಯಕ್ಷಳಾದ್ನೇನೋ ಕೊರೋನಾ ಬಂದು ಒಕ್ಕರಿಸ್ಕೊಂಡ್ಬಿಡುದು. ನಾವು ಏನೇನೋ ಕನಸಿಟ್ಟು ಕಟ್ಕೊಂಡು ಬಂದಿದ್ವಿ, ಕಾರ್ಯಕ್ರಮಗಳನ್ನು ಮಾಡಬೇಕು, ಕಲಾವಿದರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ನಾವು ಬಂದ್ವಿ. ನಾನು ಅಂದ್ಕೊಂಡಷ್ಟು ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಅದು ತುಂಬ ಬೇಜಾರು. ನಮ್ಮ ಸಮಯನೂ ಮುಗಿತಾ ಬಂತಿನ್ನೇನು.
ಇದ್ದಿದ್ರಲ್ಲೇ ಆನ್ಲೈನ್ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನಾವು ಶ್ರಾವಣದಲ್ಲಿ ಆನ್ಲೈನ್ ಕಾರ್ಯಕ್ರಮಗಳನ್ನು ಮಾಡಿದ್ವಿ, ತರಬೇತಿ ಶಿಬಿರಗಳನ್ನು ಮಾಡಿದ್ವಿ. ನಮ್ಮ ಜಾನಪದ ಅಕಾಡೆಮಿಯಿಂದ 5 ದಿನಗಳ ಕಾಲ ತರಬೇತಿ ಶಿಬಿರಗಳನ್ನು ಮಾಡ್ತೀವಿ. ಈ ಜಿಲ್ಲೆಯಲ್ಲಿ ಇಲ್ಲದೇ ಇರತಕ್ಕಂಥ ಕಲೆಯನ್ನು ಬೇರೆ ಜಿಲ್ಲೆಯ ಗುರುಗಳನ್ನು, ಬೇರೆ ಜಿಲ್ಲೆಯ ಮಕ್ಕಳನ್ನು ಕರೆಸಿ ಅವರಿಗೆ ಜಾನಪದ ತರಬೇತಿ ಶಿಬಿರವನ್ನು ಮಾಡೋದು. ಅಲ್ಲಿ ಇಲ್ಲದೆ ಇರತಕ್ಕಂಥ ಕಲೆಯನ್ನು, ಇಲ್ಲಿಯ ಕೋಲಾಟಗಳನ್ನು ಅಲ್ಲಿಯ ಮಕ್ಕಳಿಗೆ ಕಲಿಸ್ತಕ್ಕಂಥ ಒಂದು ಜಾನಪದ ತರಬೇತಿ ಶಿಬಿರಗಳನ್ನು ನಾನು ಸುಮಾರು ಕಡೆ ಮಾಡಿಕೊಂಡು ಬಂದೆ. ನನ್ನ ಜೋಗತಿ ನೃತ್ಯ ನಮ್ಮದೊಂದೇ ಟೀಮೇ ಇದ್ದಿತ್ತು. ಅದನ್ನು ಸಹ ನನ್ನ ಜೋಗತಿಯರಿಗೆ ಒಂದು 2-3 ತಂಡಗಳನ್ನು ತಯಾರು ಮಾಡಿ ಮತ್ತು ಕಾಲೇಜು ಮಕ್ಕಳನ್ನು ತಯಾರು ಮಾಡಿ ಮತ್ತು ಹೆಣ್ಣು ಹುಡುಗರಿಗೂ ಸಹ ಆ ಜೋಗತಿ ನೃತ್ಯವನ್ನು ಕಲಿಸಿದ್ದೀನಿ. ಇವತ್ತು 100 ವೇದಿಕೆಗಳಲ್ಲಿ ಜೋಗತಿ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಮಾಡ್ತಕ್ಕಂಥ ಕೆಲಸದೊಳಗೆ ಶ್ರದ್ಧೆ ಮತ್ತು ಭಕ್ತಿ ಮತ್ತು ಸಮಯ ಪಾಲನೆ ಮನುಷ್ಯನಿಗೆ ಮುಖ್ಯವಾಗಿರಬೇಕು. ಸಮಯ ಪ್ರಜ್ಞೆ ಇಲ್ಲದೆ ಇದ್ದರೆ ಅವನು ಮನುಷ್ಯನೇ ಅಲ್ಲ. ದೇವರು ದೇವಸ್ಥಾನದಲ್ಲಿಲ್ಲ. ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮನನ್ನು ಕಾಣಬೇಕು. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪರಮಾತ್ಮನನ್ನು ಕಾಣಬೇಕು. ನಾವು ಇವತ್ತೇನೋ ಒಂದು ಕೋಲಾಟವನ್ನು ಮಾಡ್ತೀವಿ, ಒಂದು ಡೊಳ್ಳು ಮಾಡ್ತೀವಿ, ಒಂದು ಚೌಡಿಕಿ ಪದ ಮಾಡ್ತೀವಿ, ಒಂದು ಜಡೆ ಕೋಲಾಟ ಮಾಡ್ತೀವಿ. ಅಲ್ಲಿ ನಾವು ಭಕ್ತಿ ಮತ್ತು ಶ್ರದ್ಧೆಯನ್ನು ಅಲ್ಲಿ ಕೊಡಬೇಕು. ಅಲ್ಲಿ ಕೊಟ್ಟರೆ ನಾವು 4 ಚಪ್ಪಾಳೆಯನ್ನು ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕ ಜಾನಪದ ಅಕಾಡೆಮಿಯ ರಿಜಿಸ್ಟರ್ ಎನ್ ಅಮೃತ, ಸದಸ್ಯ ಸಂಚಾಲಕ ಶ್ರವಣೇರಿ ನಿಂಗಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಅಡೇನಹಳ್ಳಿ ಲೋಕೇಶ್, ಸಾಹಿತಿ ಚಂದ್ರು ಕಾಳೇನಹಳ್ಳಿ, ತಾಲೂಕು ನೌಕರರ ಸಂಘದ ಅಧ್ಯಕ್ಷ ದ್ಯಾವೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಮುಖಂಡ ಬಿಪಿ ಮಂಜೇಗೌಡರ ಜನ್ಮದಿನದ ಅಂಗವಾಗಿ ರಸ್ತೆ ಬದಿ ವ್ಯಾಪಾರ ಮಾಡುವವರಿಗೆ ನೆರಳು ನೀಡುವ ಕೊಡೆ ವಿತರಣೆ ಮಾಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ಕುಟುಂಬ ನಿರ್ವಹಣೆಗೆ ಬಿಸಿಲು ಲೆಕ್ಕಿಸದೆ ವ್ಯಾಪಾರ ಮಾಡುತ್ತಿದ್ದು, ಅವರ ಅನುಕೂಲಕ್ಕಾಗಿ ನೆರಳು ನೀಡುವ ಕೊಡೆಗಳನ್ನು ನೀಡುತ್ತಿದ್ದೇವೆ ಎಂದರು. ಈ ವೇಳೆ ಕಾಂಗ್ರೆಸ್ ಮುಖಂಡ ರಾಮಚಂದ್ರ ಹಾಗೂ ಇತರರು ಉಪಸ್ಥಿತರಿದ್ದರು. ವಿಧಾನಸಭಾ ಕ್ಷೇತ್ರದ ಎಲ್ಲ ಏನು ರಸ್ತೆ ಬದಿಯ ವ್ಯಾಪಾರಸ್ಥರಿದ್ದಾರೆ, ಅವರು ಬಿಸಿಲಿನಲ್ಲಿ ಕೂತು ವ್ಯಾಪಾರ ಮಾಡತಕ್ಕಂಥದ್ದನ್ನು ಗಮನಿಸಿ ಇವತ್ತು ಒಂದು ಸಣ್ಣ ಆರ್ಥಿಕ ವ್ಯವಸ್ಥೆಯನ್ನು ಅವರು ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಬೀದಿ ಬದಿಯಲ್ಲಿ ಕೂತು ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಈ 32-38 ಡಿಗ್ರಿ ಬಿಸಿಲಿನ ತಾಪವನ್ನು ತಡೆಯಲಾರದೆ ತರಕಾರಿ ಇರ್ಬೋದು, ಹೂವಿನ ಅಂಗಡಿ ಇರ್ಬೋದು, ಚಪ್ಪಲಿ ಅಂಗಡಿ ಇರ್ಬೋದು, ಅನೇಕ ಸಣ್ಣ ಪುಟ್ಟ ವ್ಯಾಪಾರಸ್ಥರು ರಸ್ತೆ ಬದಿಯಲ್ಲಿ ಕೂತು ವ್ಯಾಪಾರವನ್ನು ಮಾಡ್ತಾರೆ. ಅವರಿಗೆ ಅವರ ಆರ್ಥಿಕ ಮಟ್ಟ ಸುಧಾರಣೆಯನ್ನು ಮಾಡಿಕೊಳ್ಳೋದ್ರಲ್ಲಿ ಬಿಸಿಲಿನಲ್ಲಿ ಕೂತು ಮುಖವನ್ನು ಒಣಗಿಸ್ಕೊಂಡು ಮಾಡ್ತಕ್ಕಂಥದ್ದನ್ನು ಗಮನಿಸಿ ಇವತ್ತು ಅವರು ನೆರಳಲ್ಲಿ ಕೂತು ವ್ಯಾಪಾರವನ್ನು ಮಾಡಲಿ, ಅವರ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳಿ. ಅವರು ಸಹ ಮನುಷ್ಯರೇ, ಅವ್ರಿಗೆ ಈ ಬಿಸಿಲಿನ ತಾಪವನ್ನು ಕೂರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ರಸ್ತೆ ಬದಿಯ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಒಂದು ಅಂಬ್ರಲಾವನ್ನು ಇವತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ನಮ್ಮ ಪಕ್ಷದ ಒಂದು ಮುಖಂಡರ ಸೂಚನೆ ಮೇರೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಆರ್ಥಿಕ ಮಟ್ಟ ಸುಧಾರಣೆ ಆಗೋದ್ರಲ್ಲಿ ಒಂದು ಸಣ್ಣ ಸಹಾಯವನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಇವತ್ತು ಮಾಡಿದ್ದೇನೆ. ನಡೆದಾಡುವ ದೇವರೆಂದೇ ಖ್ಯಾತರಾಗಿದ್ದ ಶಿವಕುಮಾರ ಮಹಾಸ್ವಾಮೀಜಿಯ 3ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಫೆಬ್ರವರಿ 17ರಂದು ತಾಲೂಕಿನ ಬಾಳುಪೇಟೆ ಗ್ರಾಮದ ಗುರಪ್ಪ ವೃತ್ತದಲ್ಲಿ ಆಯೋಜಿಸಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಡೆಹಳ್ಳಿ ಆರ್ ಮಂಜುನಾಥ್ ಹೇಳಿದರು. ಸೋಮವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ತಾಲೂಕಿನ ಬಾಳುಪೇಟೆ ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದ ನಡೆದಾಡುವ ದೇವರೆಂದೇ ಖ್ಯಾತರಾಗಿದ್ದ ಶಿವಕುಮಾರ ಮಹಾಸ್ವಾಮೀಜಿ ಪುಣ್ಯ ಸ್ಮರಣೆ ಆಚರಿಸಿಕೊಂಡು ಬರಲಾಗುತ್ತಿದ್ದು, ಈ ಬಾರಿ ಸರ್ಕಾರದ ಕೋವಿಡ್ ನಿಯಮಗಳನ್ನು ಅನ್ವಯಿಸಿಕೊಂಡು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ ಎಂದರು. ಗುರುವಾರ ಬೆಳಗ್ಗೆ 10:30ಕ್ಕೆ ಬೃಹತ್ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಅವಧೂತ ವಿನಯ್ ಗುರೂಜಿ ಹಾಗೂ ಎಸಳೂರು ಹೋಬಳಿಯ ತೆಂಕಲಗೋಡು ಬೃಹನ್ ಮಠದ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಉಪದೇಶ ನೀಡಲಿದ್ದಾರೆ. ಕಾರ್ಯಕ್ರಮ ಆರಂಭವಾಗುವ ಮೊದಲು ಬಾಳುಪೇಟೆ ಗ್ರಾಮದ ಬಿಆರ್ ಗುರುದೇವ್ ಅವರ ಮನೆಯಿಂದ ಹೆದ್ದಾರಿಯ 2 ಬದಿಗಳಲ್ಲೂ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಾಗುತ್ತದೆ. ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. 3,000ಕ್ಕೂ ಹೆಚ್ಚು ಜನರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಬಾಳುಪೇಟೆಯ ಗುರಪ್ಪ ವೃತ್ತದ ದೇವಿರಮ್ಮ ಬಡಾವಣೆಯಲ್ಲಿ ಏನು ಶಿವಕುಮಾರ ಸ್ವಾಮೀಜಿ ದಾಸೋಹ ಸಮಿತಿಯ ಸ್ನೇಹ ಬಳಗದ ವತಿಯಿಂದ ಒಂದು ಅದ್ದೂರಿಯಾದ ಕಾರ್ಯಕ್ರಮ ನೆರವೇರ್ತಾ ಇದೆ. 17ನೇ ತಾರೀಕು ಇದೇ ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಏನು ರಕ್ತದಾನ ಶಿಬಿರದೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಖ್ಯಾತ ಅವಧೂತರಾದಂಥ
ಶ್ರೀ ವಿನಯ್ ಗುರೂಜಿ ಅವರು ಆಗಮಿಸಲಿದ್ದಾರೆ. ಅವರು ಆಗಮಿಸಿ ಬೆಳಗ್ಗೆ ಬಾಳುಪೇಟೆಯ ದೇವಿರಮ್ಮ ದೇವಸ್ಥಾನದ ಆವರಣದಿಂದ ಸ್ವಚ್ಛತಾ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡಿ, ಜೊತೆಯಲ್ಲಿ ಏನು ರಾಜಬೀದಿಯಲ್ಲಿ ವಾದ್ಯಗೋಷ್ಠಿಗಳ ಸಮೇತ ಮೆರವಣಿಗೆಯಿಂದ ಕಾರ್ಯಕ್ರಮದೊಳಗೆ ತೆರಳುತ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ತೆಂಕಲಗೋಡು ಬೃಹನ್ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಬೆಳಗ್ಗೆ ಏನು ವಚನ ಗಾಯನದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗಿ ಏನು ವಿನಯ್ ಗುರೂಜಿಯವರ ಒಂದು ಉಪದೇಶಾಮೃತ ಜೊತೆಯಲ್ಲಿ ಚನ್ನಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಆಶೀರ್ವಚನ ಕಾರ್ಯಕ್ರಮ ಬೃಹತ್ ಮಟ್ಟದಲ್ಲಿ ನೆರವೇರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾವು ಇಡೀ ಸರ್ವ ಸಮಾಜ ಬಾಂಧವರನ್ನು, ಸಕಲೇಶಪುರದ ಸರ್ವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ವಿ. ವಿಶೇಷ ಏನು ಅಂದರೆ ಕಳೆದ 3 ವರ್ಷದಿಂದ ಕೂಡ ಏನು 3 ರಿಂದ 4 ಸಾವಿರ ಜನರಿಗೆ ದಾಸೋಹದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಈ ಬಾರಿಯೂ ಕೂಡ ಕನಿಷ್ಠ 4 ರಿಂದ 5 ಸಾವಿರ ಜನರಿಗೆ ದಾಸೋಹದ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಎಲ್ಲ ಕೂಡ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡ್ಕೊಂತ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಸಕಲೇಶಪುರ ತಾಲೂಕಿನ ಹಾಗೂ ಹಾಸನ ಜಿಲ್ಲೆಯ ಸರ್ವ ಸಮಾಜ ಬಾಂಧವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ. ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಜಯಪ್ರಕಾಶ್, ಬಾಳುಪೇಟೆ ಗ್ರಾಮದ ಪ್ರಮುಖರಾದ ಶಿವಕುಮಾರ್, ರಘು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾರ್ಚ್ ತಿಂಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳ ಘೋಷಣೆ. ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಸೂಕ್ಷ್ಮವಾಗಿ ತೆಗೆದುಕೊಳ್ಳುತ್ತೇನೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಮಾಹಿತಿ ನೀಡದೆ ವಿದ್ಯುತ್ ಸಂಪರ್ಕ ಕಡಿತ ಆರೋಪ. ರೈತರು ಬೆಳೆಗಾರರಿಂದ ಬೇಲೂರು ಪಟ್ಟಣದಲ್ಲಿ ರಸ್ತೆ ತಡೆ. ಚೆಸ್ಕಾಂ ಕಚೇರಿಗೆ ಬೀಗ ಹಾಕಿ ಆಕ್ರೋಶ. ಕೆ. ಚೌಡೇನಹಳ್ಳಿ ಕುಟುಂಬಗಳಿಗೆ ರಕ್ಷಣೆ ನೀಡಲು ಆಗ್ರಹ. ಡಿಸಿ ಕಚೇರಿ ಎದುರು ಕೆಪಿಆರ್ಎಸ್ ನೇತೃತ್ವದಲ್ಲಿ ಗ್ರಾಮಸ್ಥರ ಧರಣಿ. ಜಿಲ್ಲಾಧಿಕಾರಿ ಆರ್. ಗಿರೀಶ್ ಅವರಿಗೆ ಮನವಿ ಸಲ್ಲಿಕೆ. ಸ್ಥಳೀಯ ಹಾಗೂ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.